ಕೆಳಗಡೆ ಪಂಚೆ ಹಾಕಿದ್ದೇನೆ, ಮೇಲ್ಗಡೆ ಒಂದು ಶಾಲ್ ಹಾಕ್ಲಿಕ್ಕೆ ಉಂಟು. ಗೋಡೆಯಲ್ಲಿ ಒಂದೊಂದು ದೇವರ ವಿಗ್ರಹ ಜೊತೆಗೆ ಅವರ ಹೆಸರು ಕೂಡ ಬರೆದಿದ್ದಾರೆ. ಹಲೋ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ನಾನು ಹೊರಟಿದ್ದೇನೆ ನನ್ನ ಚಿಕ್ಕಪ್ಪನ ಮನೆಗೆ. ಕೆಳಗಡೆ ಪಂಚೆ ಹಾಕಿದ್ದೇನೆ, ಮೇಲ್ಗಡೆ ಒಂದು ಶಾಲ್ ಹಾಕ್ಲಿಕ್ಕೆ ಉಂಟು. ಒಂದು ಧಾರ್ಮಿಕ ವಿಷಯವನ್ನು ನಿಮಗೆಲ್ಲ ಪರಿಚಯ ಮಾಡುವ ಅಂತೇಳಿ ಹೋಗ್ತಾ ಇದ್ದೇನೆ. ನಗರದಿಂದ ಕಬಕ್ಕಕ್ಕೆ ಹೋಗುವ ಒಂದು ಪಯಣ. ಕಬಕ್ಕದ ಒಂದು ಜಾಗ ಉಂಟು, ಅಲ್ಲಿ ನಾನು ಹೇಳ್ತೇನೆ ಯಾವುದು ಏನು ಅಂತ. ಹಳ್ಳಿ ಪ್ರದೇಶದಲ್ಲಿ ಈ ಥರದೊಂದು ಜನಗಳು ಈ ಥರದ ಕೆಲಸ ಮಾಡ್ತಿರೋದು ಬಹಳ ಒಂದು ವಿಶೇಷ. ಹಾಗಾಗಿ ಇವರನ್ನು ನಮ್ಮ ಚಾನೆಲ್ನ ಮೂಲಕ ಅವರಿಗೆ ಒಂದು ಸಪೋರ್ಟ್ ಮಾಡುವ ಅಂತೇಳಿ ಈ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೇನೆ ಇವತ್ತು. ಕುಂಡರ್ಕ ವಿಷ್ಣುಮೂರ್ತಿ ದೇವಸ್ಥಾನ, ಪಿಲಿಪ್ಪೆ, ವಿಷ್ಣುನಗರ, ಇಲ್ಲಿಗೆ ನಾವಿವತ್ತು ಬಂದಿದ್ದೇವೆ. ನಾನು ಲೊಕೇಶನ್ಗೆ ಬಂದು ತಲುಪಿದ್ದೇನೆ, ತೋರಿಸ್ತೇನೆ ಎಂಥ ವಿಷಯಕ್ಕೆ ಬಂದದ್ದು ಏನು ಅಂತ. ಬನ್ನಿ ಹೋಗುವ. ಮಲಗಿ ಪರಮಾದ ಮತ್ತೊಂದು ಗೊತ್ತುಂಟು, ಈ ಟೆಂಪಲಿನ ಒಂದು ವಿಶೇಷ ಅಂತ ಹೇಳಿದ್ರೆ, ಈ ಟೆಂಪಲ್ನ 4 ಸುತ್ತ ಕೂಡ ಅಂದರೆ 4 ಮೂಲೆಗಳು ಅಂದರೆ ಕಂಪ್ಲೀಟ್ ಗೋಡೆಯಲ್ಲಿ ಒಂದೊಂದು ದೇವರ ವಿಗ್ರಹ ಜೊತೆಗೆ ಅವರ ಹೆಸರು ಕೂಡ ಬರೆದಿದ್ದಾರೆ. ಒಂದೊಂದು 4 ಸುತ್ತಲೂ ಕೂಡ ಉಂಟು ನೋಡಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ರತಿ ಮೂಲೆಯಲ್ಲಿ ಅಂದರೆ ಗೋಡೆ ಫುಲ್ ಕಂಪ್ಲೀಟ್ ಆಗಿ ಒಂದೊಂದು ದೇವರ ವಿಗ್ರಹ ಜೊತೆಗೆ ಅದರ ಹೆಸರು, ಆಂಜನೇಯ ದೇವರಾಗಿರ್ಬೋದು, ಶಿವ ಆಗಿರ್ಬೋದು. ಸೊ ಕಂಪ್ಲೀಟ್ 4 ಸುತ್ತಲೂ ಕೂಡ ಉಂಟು. ಇದು ದೇವಸ್ಥಾನದ ಹೊರಾಂಗಣದಲ್ಲಿ ಹೀಗೆ ಉಂಟು. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಇವತ್ತು ನಾವು ಬಂದಿದ್ದೇವೆ ಶ್ರೀ ವಿಷ್ಣುಮೂರ್ತಿ ಕುಣಿತ ಭಜನಾ ತಂಡ ವಿಷ್ಣುನಗರ ಕುಂಡರ್ಕಕ್ಕೆ. ಇನ್ನು ಮೇಯ್ನಾಗಿ ಈ ಒಂದು ಸಂಸ್ಥೆಗೆ ಒಂದು ಕೇಂದ್ರ ಬಿಂದು ಅಂತ ಹೇಳಿದರೆ ಅದು ಮಕ್ಕಳು. ಕಲಿಯುವವರು ಇಲ್ಲದಿದ್ದರೆ ಕಲಿಸುವವರು ಏತಕ್ಕೆ ಅಂತ ಹೇಳುವಂಥ ಒಂದು ಮಾತುಂಟು. ಹಾಗೆ ಕಲಿಸುವವರು ಇದ್ದಾರೆ, ಕಲಿಯುವವರು ಇದ್ದಾರೆ, ಆಸಕ್ತಿಯೂ ಉಂಟು, ಸ್ಥಳ ಕೂಡ ಕೊಟ್ಟಿದ್ದಾರೆ. ಹಾಗೆ ಇವರೆಲ್ಲ ಕೂಡ ಈ ಒಂದು ಸಂಸ್ಥೆಯಲ್ಲಿ ಕಲಿಯುವಂಥವರು. ಹೆಚ್ಚಿಗೆ ಜನ ಇವತ್ತು ಕಾಣಿಸ್ತಾ ಇಲ್ಲ. ಎಂತ ಅಂತ ಹೇಳಿದರೆ ಎಕ್ಸಾಮ್ ಇದೆ 10ನೇ ತಾರೀಕಿಗೆ ಅಂತ ಹೇಳುವ ಕಾರಣಕ್ಕೆ. ಹಾಗೆ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಕೆಲವೊಂದು ಮಕ್ಕಳ ಹತ್ರ ಮಾತಾಡಿಸುವ. ಶಿಕ್ಷಕರು ಹೇಗೆ ಕಲಿಸ್ತಾ ಇದ್ದಾರೆ, ಹಾಗೆ ಪೋಷಕರ ಸಪೋರ್ಟ್ ನಿಮಗೆ ಹೇಗೆ ಉಂಟು ಅಂತ ಹೇಳುವಂಥದ್ದು. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಶ್ರೀ ವಿಷ್ಣುಮೂರ್ತಿ ತುಂಬ ಧನ್ಯವಾದ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕರಂತೂ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನೀವು ಎಷ್ಟು ಕಡೆಯ ಪ್ರೋಗ್ರಾಮಿಗೆ ನೀವು ಅಟೆಂಡ್ ಆಗಿದ್ದೀರಿ? ನನಗೆ ತುಂಬ ಪ್ರೋಗ್ರಾಮಿಗೆ ಅಟೆಂಡ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೂ ಒಂದು 35 ಪ್ರೋಗ್ರಾಮಿಗೆ ಅಟೆಂಡ್ ಆಗಿದ್ದೇನೆ. 35 ಏನು ಚಿಕ್ಕ ವಿಷಯ ಇಲ್ಲ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ನಮ್ಮೊಟ್ಟಿಗೆ ಇನ್ನೊಬ್ಬರು ಇದ್ದಾರೆ. ಅವರು ಸ್ಟಾರ್ಟಿಂಗಿಂದ ಹಿಡಿದು ಈ ಒಂದು ಕುಣಿತ ಭಜನೆಯಲ್ಲಿ ಇದ್ದವರು. ನನ್ನ ಹೆಸರು ವಂಶಿ. ಮ್ಯಾಮ್, ಈಗ ಈ ಒಂದು ಸಂಸ್ಥೆಯಲ್ಲಿ ನೀವು ಮೊದಲಿಂದಲೇ ಇದ್ದೀರಾ? ಹಾಗೆ ಎಷ್ಟು ಸಮಯದಿಂದ ಈ ಒಂದು ಸಂಸ್ಥೆ ನಡೀತುಂಟು? ಹಾಗೆ ಎಷ್ಟು ಕಾರ್ಯಕ್ರಮಗಳಿಗೆ ಹೋಗಿರ್ಬೋದು ಕುಣಿತ ಭಜನೆ? ಕುಣಿತ ಭಜನೆ 53-55 ಪ್ರೋಗ್ರಾಮ್ಗೆ ಹೋಗಿದೆ. ಅಟೆಂಡ್ ಆಗಿ ನೀವು ಪ್ರತಿ ಎಲ್ಲ ಪ್ರೋಗ್ರಾಮ್ಗಳಿಗೆ? ಇಲ್ಲ, ನಾನು ಒಂದು 45-48. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ತಮ್ಮ ತಂಗಿ ಎಲ್ಲ ಫ್ಯಾಮಿಲಿಯವರೇ ಕಲಿತಿದ್ದಾರೆ ಇದನ್ನು? ಹಾಗೆ ನಿಮ್ಮ ಶಿಕ್ಷಕರಾಗಿರ್ಬೋದು ಅಥವಾ ನಿಮ್ಮ ಪೋಷಕರು ಮತ್ತೆ ಇಲ್ಲಿಯ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರಲ್ಲ, ಇವರೆಲ್ಲ ನಿಮಗೆ ಸಪೋರ್ಟ್ ಉಂಟಾ? ತುಂಬ ಸಪೋರ್ಟ್ ಉಂಟು. ಕಾರ್ಯಕ್ರಮಗಳಿಗೆ ಹೋಗುದಿದ್ರೆ ಈಗ ರಾತ್ರಿ ಸಮಯದಲ್ಲಿ ಹೋಗುವಂಥದ್ದು.
ಹುಡುಗರಿಗೆ ಆಗಿರ್ಬೋದು ಅಥವಾ ಇನ್ನಿತರ ಪೇಟೆ ಸಿಟಿ ಅಂತ ಹೇಳುವಂಥದ್ರಲ್ಲಿ ವ್ಯವಸ್ಥೆಗಳುಂಟು. ಬಸ್ ಉಂಟು, ರಾತ್ರಿ ಅದೇ ರಿಕ್ಷಾದ ವ್ಯವಸ್ಥೆ ಉಂಟು. ಈ ಊರಿನಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲದು ಕಾಣ್ತದೆ ನಮಗೆ, ಹಳ್ಳಿ ಪ್ರದೇಶ ಆದ ಕಾರಣ. ಹಾಗಾಗಿ ಇವರು ಮನೆಗೆ ಬಿಡುವಂಥ ವ್ಯವಸ್ಥೆಯನ್ನು ಹೇಗೆ ಮಾಡ್ತಾರೆ ಅಂತ. ಮನೆ ತನಕ ಬಂದು ಬಿಡ್ತಾರೆ, ಮತ್ತು ತುಂಬ ರಾತ್ರಿ ಅದೇ ಮನೆ ಅಂಗಳಕ್ಕೆಲ್ಲ ಬಂದು ಬಿಡುವಂಥದ್ದು. ಮಲ್ಲಿಗೆ ಮಂದಾರ ಅಬ್ಬೊಲ್ಲಿಗೆ ಪಿಂಗಾರ ಆ ತಾಮರೆ ಮೂನಿಡು ಅರಳಿನ ತೆಲಿಗೆಗೆ ಊರೇ ಸಿಂಗಾರ ಕಟೀಲ್ದ ಉಳ್ಳಾಲ್ದಿ ಈ ಪುಡಮಿದ ಗುರ್ಕಾರ್ದಿ ಆ ಮಾಯಕ ಪಾಂತಿದ ರೂಪುನು ತಾಳಿದ ಅರುಣನ ಕೆರಿಯಾರ ಆ ವಾನ ಚಂದಿರಿನೆ ಪೊರ್ಲದಿ ಕಿಡ ಮೊಂಡಣಂತಿ ಅಮ್ಮ ಆ ಸಾರ ಬೊಳ್ಳಿಲೆನ ಕಾಂತಿಯ ಇಸಿರೊನೆ ಕಣ್ಣಡುಂಡ ನಿನ್ನ ಈ ಮನಸ್ಸನ್ನ ಇಸಿರೋ ಅಮ್ಮ ಕಟಲಿಗೆ ಬಂದಾಗ ಪೂತ ಪೂಜೆ ಅಮ್ಮ ಪೂತ ಪೂಜೆ ಶ್ರೀ ದುರ್ಗಾ ಪರಮೇಶ್ವರಿದು ಪೂತ ಪೂಜೆ ಪೂತ ಪೂಜೆ ಅಮ್ಮ ಪೂತ ಪೂಜೆ ಕಟೀಲ ಪೇರಿದು ಪೂತ ಪೂಜೆ. ನನ್ನ ಹೆಸರು ತ್ರಿಷಾ. ಪ್ರಾಕ್ಟೀಸ್ ಟೈಮಿಂಗ್ಸ್ ಬಂದುಬಿಟ್ಟು 9:30 to 12:30 ಹಾಗೆ ಮಾಡ್ತಾರೆ. ಈಗ ಈ ಒಂದು ಸಂಸ್ಥೆಯಲ್ಲಿ ಭಜನೆ ಕುಣಿತ ಅಂತ ಹೇಳುವಂಥದ್ದು 1 ವರ್ಷದಿಂದ ನಡೀತು ಉಂಟು. ನೀವು ತುಂಬ ಕಡೆ ಈಗ ಹೋಗಿದ್ದೀರಿ, ನೀವು ಎಷ್ಟು ಕಡೆ ಈಗ ಕುಣಿತ ಭಜನೆಗೆ ಹೋಗಿದ್ದೀರಿ ಅಂತ? ನಾನಂದರೆ 2 months ಆದದಷ್ಟೇ ಸೇರಿ ಜಾಯ್ನ್ ಆಗಿ. 2 monthsಲ್ಲಿ ಎಷ್ಟು ಪ್ರೋಗ್ರಾಮ್ ಸಿಕ್ಕದೆ ಹೋಗಿದ್ದೇನೆ, ಎಲ್ಲ ಹೋಗಿದ್ದೇನೆ ಆಲ್ಮೋಸ್ಟ್. ಈಗ ಈ ಒಂದು ಸಂಸ್ಥೆಯಲ್ಲಿ 1 ವರ್ಷದಲ್ಲಿ ಎಷ್ಟು ಕಡೆಗಳಿಗೆ ಪ್ರೋಗ್ರಾಮ್ಸ್ ಹೋಗಿದ್ದಾರೆ ಅಂತ ಹೇಳುವಂಥದ್ದು? 59-60 ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಮಾಡಿದ್ದೀರಿ. ಮಲ್ಲಿಗೆ ಮಂದಾರ ಅಬ್ಬೊಲ್ಲಿಗೆ ಪಿಂಗಾರ ಆ ತಾಮರೆ ಮೂನಿಡು ಅರಳಿನ ತೆಲಿಗೆಗೆ ಊರೇ ಸಿಂಗಾರ ಓ ಕಟೀಲ್ದ ಉಳ್ಳಾಲ್ದಿ ಈ ಪುಡಮಿದ ಕುರ್ಕಾರ್ದಿ ಆ ಮಾಯಕ ಪಾಂತೆದ ರೂಪನು ತಾಳದ ಅರುಣನ ಕೆರಿಯಾರ ಹಾಗೆ ಇನ್ನು ನಮ್ಮೊಂದಿಗೆ ಒಂದು ಸಂಸ್ಥೆ ಅಂತ ಹೇಳುವಾಗ ಅಲ್ಲಿ ಹಿರಿಯವರು ಕೂಡ ಇರ್ತಾರೆ, ಕಿರಿಯವರು ಕೂಡ ಇರ್ತಾರೆ. ಇಲ್ಲಿ ಎರಡಲ್ಲ ಸುಮಾರು ಕಿರಿಯರು ಉಂಟು, ಬಟ್ ಈಗ ಕಣ್ಣಿಗೆ ಹಿರ್ಕೊಂಡದ್ದು 2 ಕಿರಿಯರು ಮಾತ್ರ. ಇರ್ನ ಪುದರ್ ಬಾಲೆ ಹಂಸಿನಿ ಹಾಂ ಹಂಸಿನಿ ಹಂಸಿನಿ ಇರ್ನ ಸನ್ನಿಧಿ 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 ಅಂಚ ಇತ್ತೆ ನಿಕ್ಲಿ ಏತು ಸಮಯ ಉಂಡು ಮೂಲು ಡ್ಯಾನ್ಸ್ ಮನ್ಪುನ ಕುಣಿತ ಭಜನೆಗೆ ಏತು ಸಮಯ ಉಂಡು ಬರ್ಪುನ? 1 ವರ್ಷ ಅಂಡ ಎಲ್ಲಿ ಇರ್ತೆ ಬರೋಂದುಲ್ಲರ ನಿಕ್ಲು ಪೋಪರ ನಿಕ್ಲು ಓಡೆಗೆ ಪೂರ ಲೆತ್ತೊಂದು ಹೋಗ್ತೀರು ಲೆತ್ತೊಂದು ಹೋಗ್ಬೇರು ಏರು ಲೆತ್ತೊಂದು ಹೋಪನ ಏರು ಇರೇನು ಜೀಪುಡು ಹೋಪನಿಯಾ ಬಸ್ ಇಟ್ಟು ಲೆತ್ತೊಂದು ಹೋಪನಿಯಾ ಇರು ಡ್ಯಾನ್ಸ್ ಮನ್ಪಾರ ಸೋಕಾಪುಂಡ ಡ್ಯಾನ್ಸ್ ಮನ್ಪೇರ ನಾನು ದುಂಬುಗಳ ಪೋಪಾರ ಇರ್ನ ಅಕ್ಕ ಅಣ್ಣ ಇರಂಡ ಬರೋಂದುಲ್ಲೇರ ಇಡೆಗೆ ಏರು ನಿಕ್ಕಿಜ್ಜ. ಸರ್, ಇದು ಪುಟಾಣಿಗಳದ್ದು ಮಾತು. ಎಲ್ಲ ಸಂಸ್ಥೆಗಳಲ್ಲೂ ಅವರವರದೊಂದು ಇಂಪಾರ್ಟೆನ್ಸನ್ನು ನೋಡ್ತಾರೆ, ಒಂದು ಅವರ ಮುಖ್ಯತೆಯನ್ನು ನೋಡ್ತಾರೆ. ಅಂದರೆ ಒಂದು ಇಷ್ಟಿಷ್ಟು ಸಮಯಕ್ಕೆ ಇಷ್ಟಿಷ್ಟು ಹಣ ಪಡೆಯುವುದು, ಅದು ಇಂತೆಂಥ ಕೆಲಸಕ್ಕೆ ಇಷ್ಟಿಷ್ಟು ಹಣವನ್ನು ಪಡೆಯುವುದು ಅಂತ. ಹಾಗಾಗಿ ಈ ಸಂಸ್ಥೆಯಲ್ಲಿ ಪ್ರತಿ ಭಾನುವಾರದ ಕ್ಲಾಸ್, ಬೇರೆಲ್ಲ ಕಡೆ ಕೂಡ ಒಂದೊಂದು ಕ್ಲಾಸ್ಗಳಲ್ಲಿ ಅಥವಾ ಈ ಬೇರೆ ಥರದ ಕ್ಲಾಸ್ಗಳಲ್ಲಿ ಒಂದು ದಿನಕ್ಕೆ 200 ರೂಪಾಯಿ ಅಥವಾ ತಿಂಗಳಿಗೆ 200 ರೂಪಾಯಿ ಆ ಥರ ಎಲ್ಲ ಪಡೆಯುವಂಥದ್ದು ನಾನು ಗಮನಿಸಿದ್ದೇನೆ. ಹಾಗೆ ಈ ಒಂದು ಸಂಸ್ಥೆಯಲ್ಲಿ ಅದೊಂದು ವಿಷಯ ಉಂಟಾ ಅಥವಾ ಯಾವುದಾದ್ರೆ ಫೀಸ್ ಹಣ ಅಂತ ಹೇಳುವಂಥದ್ದು ಉಂಟಾ ಅಂತ? ನಮ್ಮ ಸಂಸ್ಥೆಯಲ್ಲಿ ಏನಂದರೆ ನಮಗೆ ಉತ್ತಮ ಶಿಕ್ಷಕರು ಸಿಕ್ಕಿದ್ದಾರೆ, ಅದು ನಮ್ಮ ಪುಣ್ಯ ಉಂಟು. ಯಾಕಂದರೆ ಅವರು ಪ್ರತಿ ಆದಿತ್ಯವಾರ 9 ಗಂಟೆಗೆ ಇಲ್ಲಿ ಬಂದು
ಒಂದು ಮಧ್ಯಾಹ್ನ 12:30 ತನಕ ಇಲ್ಲಿ ಅವರು ತರಗತಿ ಕೊಟ್ಟು ಹೋಗ್ತಾರೆ. ಅಂದರೆ ಯಾವುದೇ ಫೀಸ್ ತಗೊಳ್ಳೋದಿಲ್ಲ ನಮಗೆ. ಹಾಗೆ ಯಾರ ಮಕ್ಕಳಿಂದ ಕೂಡ ನಾವು ಫೀಸ್ ತಗೊಳ್ಳೋದಿಲ್ಲ. ಮತ್ತು ಕಾರ್ಯಕ್ರಮಕ್ಕೆ ಹೋದ ಕಡೆ ಏನಂದರೆ ನಮಗೆ ನಾವು ಗಾಡಿ ಬಾಡಿಗೆ ಮಾತ್ರ ತೆಕ್ಕೊಳ್ಳೋದು. ಗಾಡಿ ಬಾಡಿಗೆ ಅಂದರೆ ಮಕ್ಕಳನ್ನು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದರ ಗಾಡಿ ಚಾರ್ಜ್ ಮಾತ್ರ ತೆಕ್ಕೊಳ್ತೇವೆ. ಅದನ್ನು ಮಕ್ಕಳಿಗೆ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಆಗಿ ಬರ್ತದೆ. ಮಕ್ಕಳಿಗೆ ಕೂಡ ಯೂನಿಫಾರ್ಮ್ ನಾವು ಫ್ರೀಯಾಗಿ ಕೊಡ್ತೇವೆ. ಹಾಗಾಗಿ ಎಲ್ಲ ಮಕ್ಕಳು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇದು ಒಂದು ನಮ್ಮ ಭಜನೆ ಎಂದರೆ ಏನು ಅಥವಾ ನಮ್ಮ ಸಂಸ್ಕೃತಿ ಎಂದರೆ ಏನು ಅಂತ ಹೇಳುವಂಥದ್ದು ತಿಳಿಸಿಕೊಡುವ ಮೂಲಕ ನೀವು ಈ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ 115 ಜನಗಳಿಗೆ ನೀವು ತರಗತಿಯನ್ನು ಕೊಡ್ತಾ ಇದ್ದೀರಿ. ಹಾಗೆ ಇಲ್ಲಿಯ ಪರಿಸರದವರನ್ನು ಮಾತ್ರ ಹಿಡ್ಕೊಳ್ಳೋದು ಅಥವಾ ಹೊರಗಡೆಯಿಂದ ಯಾರಾದರೂ ತರಗತಿಗೆ ಬಂದರೆ ಕರ್ಕೊಳ್ತೀರಾ ಅಂತ ಹೇಳುವಂಥದ್ದು? ಮೊದಲಿಗೆ ಇಲ್ಲಿಯ ಪರಿಸರದ ಮಕ್ಕಳು ಮಾತ್ರ ಇದ್ದರು. ಈಗ ಹೊರಗಡೆಯಿಂದ ನಮ್ಮ ಹತ್ರ ಕೇಳ್ತಿದ್ದಾರೆ ನಾವು ಬರ್ಬೋದಾ ಅಂತ ಕೇಳ್ತೀವಿ. ಯಾರು ಬಂದರೂ ನಾವು ಇಲ್ಲಿಗೆ ಬಂದರೆ ನಾವು ತರಬೇತಿ ಕೊಡ್ತೇವೆ ಮತ್ತು ಕರ್ಕೊಂಡು ಹೋಗ್ತೇವೆ. ಅಂದರೆ ಎಲ್ಲ ಮಕ್ಕಳಿಗೆ ಏನಂದರೆ ನಾವು ಮಕ್ಕಳನ್ನು ಕರ್ಕೊಂಡು ಬಂದು ಮತ್ತೆ ರಾತ್ರಿ ಲೇಟ್ ಆದರೂ ಕೂಡ ಅವರ ಮನೆಯವರೆಗೆ ಬಿಡ್ತೇವೆ. ಆದ್ದರಿಂದ ಎಲ್ಲ ಪೋಷಕರು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಂದರೆ ನಾವು ಅವರನ್ನು ಹೇಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಮತ್ತು ಮನೆಗೆ ಬಿಡುವವರೆಗೆ ನಮ್ಮ ಜವಾಬ್ದಾರಿ. ಹಾಗಾಗಿ ಎಲ್ಲ ಮಕ್ಕಳನಿಗೆ ಕರ್ಕೊಂಡು ಹೋಗಲಿಕ್ಕೆ ಬಿಡ್ತಾ ಇದ್ದಾರೆ. ಇವತ್ತು ನಾವು ಕುಣಿತ ಭಜನೆಯ ಗುರುಗಳಾದಂತಹ ಮೋನಿಶ್ ಇವರ ಮನೆಗೆ ಬಂದಿದ್ದೇವೆ. ಈ ಒಂದು ಪರಿಸರವನ್ನು ನೋಡಿದರೆ ಗೊತ್ತಾಗ್ತದೆ ಒಂದು ಕುಣಿತ ಭಜನೆಗೆ ಯಾವ ರೀತಿಯಾದಂತಹ ಭಕ್ತಿ ಇಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತ ಹೇಳಿದರೆ ಗೊತ್ತಾಗಬೇಕು. ಇವತ್ತು ನಾವು ಇರುವಂತಹ ಜಾಗ ಬಂದು ಮಾಮೇಶ್ವರ ಇರಂದೂರು ಮಾಡ ಅಂತ ಹೇಳುವಂಥ ಜಾಗದಲ್ಲಿದ್ದೇವೆ. ನಮ್ಮೊಂದಿಗೆ ನಮ್ಮ ಕುಣಿತ ಭಜನೆಯ ಗುರುಗಳಾದ ಮೋನಿಶ್ ಅವರಿದ್ದಾರೆ ಇಲ್ಲಿ. ನಮಸ್ಕಾರ ಮೋನಿಶ್ ಅವರೇ. ನಮಸ್ತೆ. ನಿಮ್ಮ ಪರಿಸರವನ್ನು ನೋಡಿದರೆ ಗೊತ್ತಾಗ್ತದೆ ಮೋನಿಶ್ ಅವರು ಯಾಕೆ ಕುಣಿತ ಭಜನೆಯಲ್ಲಿ ಎಕ್ಸ್ಪರ್ಟ್ ಮತ್ತು ಕುಣಿತ ಭಜನೆಯನ್ನು ಮಕ್ಕಳಿಗೆ ಯಾವ ರೀತಿಯಾಗಿ ಹೇಳ್ಕೊಡ್ತಿದ್ದೀರಾ ಅಂತ. ನಿಮ್ಮ ಎಜುಕೇಷನ್ ಏನಾದರೂ? ನಾನೀಗ ವಿಠಲ್ ಜೆಸಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ SSLCಯಲ್ಲಿ ಕಲಿತಿದ್ದೇನೆ ನಾನು. ನಿಮ್ಮ ಅಂಡರಲ್ಲಿ ಅಥವಾ ನಿಮ್ಮ ಬಳಗದಲ್ಲಿ ಎಷ್ಟು ಮಕ್ಕಳು ಕಲಿತಿದ್ದಾರೆ ಅಂತ? ಕರ್ನಾಟಕದಲ್ಲಿ ಈಗ 123 ಕಲಿತಿದ್ದಾರೆ. ಮತ್ತು 2 ಟೀಮ್ ಸೇರಿ 200 ಜಾಸ್ತಿ ಕಲಿತಿದ್ದಾರೆ. 200 ಜಾಸ್ತಿ ಕಲಿತಿದ್ದಾರೆ. ಒಂದು ಎಷ್ಟು ಕಾರ್ಯಕ್ರಮಗಳಿಗೆ ಹೋಗಿರ್ಬೋದು ನೀವು ಅಂದಾಜಾಗಿ? ಅಂದಾಜಾಗಿ ಒಂದು 100 ದಾಟಿರ್ಬೋದು. ಕರ್ನಾಟಕದಲ್ಲಿ 65 ಕಾರ್ಯಕ್ರಮ ಆಗಿದೆ. ಇದು ಬಿಟ್ಟು ಮೋನಿಶ್ ಅವರೇ, ಈ ಒಂದು ಕುಣಿತ ಭಜನೆ ಅಂತ ಹೇಳುವಂಥ ವಿಷಯವನ್ನು ಬಿಟ್ಟು ತಮ್ಮ ಯಾವುದೆಲ್ಲ ಹವ್ಯಾಸಗಳುಂಟು? ಓದುವುದು ಒಂದು ಕಡೆ ಇದ್ದೇ ಇರ್ತದೆ, ಕುಣಿತ ಭಜನೆ ಇನ್ನೊಂದು ಕಡೆ ಇದ್ದೇ ಇರ್ತದೆ, ಈ ಏಜಿನಲ್ಲಿ ಮಕ್ಕಳಾಟಿಗೆ ಇನ್ನೊಂದು ಕಡೆ ಇದ್ದೇ ಇರ್ತದೆ. ಇದಿಷ್ಟು ಮೂರನ್ನು ಬಿಟ್ಟು ಬೇರೆ ಹವ್ಯಾಸಗಳು ಯಾವುದಿರ್ತದೆ? ಬೇರೆ ನಾನೀಗ ಯಕ್ಷಗಾನ ಕಲಿತಿದ್ದೇನೆ. ಯಕ್ಷಗಾನ ನಾನು ರಕ್ಷಿ ಶೆಟ್ಟಿ ಪಡ್ರೆಯವರಲ್ಲಿ ಕಲಿತಿದ್ದೇನೆ. ಎಷ್ಟು ವರ್ಷ ಆಯಿತು ಯಕ್ಷಗಾನ? ಯಕ್ಷಗಾನ ಒಂದು 5 ವರ್ಷ ಆಗ್ತದೆ ಬಂತು. ಅದಾದ್ಮೇಲೆ ಸಂಗೀತ ಕಲಿತಿದ್ದೇನೆ, ಶಾಸ್ತ್ರೀಯ ಸಂಗೀತ, ಸವಿತಾ ಕೋಡಂದರ್ ಅವರ ಬಳಿ. ಮತ್ತೆ ಡ್ರಾಯಿಂಗ್ ಕಲಿತಿದ್ದೆ, ಈಗ ಟೈಮ್ ಸಿಗ್ತಿಲ್ಲ, ಈಗ ಮನೆಯಲ್ಲೇ ಮಾಡ್ತಿದ್ದೇನೆ ಡ್ರಾಯಿಂಗ್ ಎಲ್ಲ. ಮತ್ತೆ ಡ್ಯಾನ್ಸ್ ಈಗ ಪ್ರೋಗ್ರಾಮ್ ಸಿಕ್ಕಿದಾಗ ಹೋಗ್ತೇನೆ. ಈಗ ಕ್ಲಾಸಿಗೆ ಅಂತ ಹೋಗುದಿಲ್ಲ, ಡ್ಯಾನ್ಸ್ ಕ್ಲಾಸಿಗೆ ಅಂತ ಮೊದಲು ಹೋಗ್ತಿದ್ದೆ. ಮಕ್ಕಳನ್ನು ಹಾಗಾದರೆ ಸಂಸ್ಕಾರವೃತ ಮಾಡುವಂಥದ್ರಲ್ಲಿ ಒಂದು ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಉಂಟು. ಈ ಒಂದು ಲಕ್ಷಣ ಬರಬೇಕು ಅಂತ ಹೇಳಿದರೆ ತಮ್ಮಲ್ಲಿ ಒಬ್ಬರು ಸ್ಫೂರ್ತಿ ಬೇಕು, ಹಾಗೆ ಅಥವಾ ಒಂದು ಬೆನ್ನೆಲುಬಾಗಿ ನಿಲ್ಲುವವರು ಬೇಕು, ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಈ ಕೆಲಸಕ್ಕೆ ಹೋಗು ಅಂತ ಹೇಳುವವರು ಬೇಕು. ಸೊ ನಿಮ್ಮ ಲೈಫಿನಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಇದೆಲ್ಲವನ್ನು ಇವಾಗ ಯಶಸ್ಸಾಗಿ ನಡೆಸಲಿಕ್ಕೆ ಒಬ್ಬರು ಕಾರಣಕರ್ತರಿದ್ದೇ ಇರ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾರು ಅಂತ?
ನಮ್ಮ ತಂದೆ ತಾಯಿ. ನಾನು ಫಸ್ಟ್ ಇಲ್ಲಿ ಮನೆಯಲ್ಲೇ ಗೋಡೆಯಲ್ಲೆಲ್ಲ ಚಿತ್ರ ಎಲ್ಲ ಬಿಡಿಸ್ತಿದ್ದೆ. ಅಂದರೆ ಈಗ ಅಲ್ಲಿ ಗೋಡೆಯಲ್ಲೆಲ್ಲ ಈಗ ಕೆಲವು ಚಿತ್ರಗಳು ಹಾಗೆ ಇದೆ. ನನ್ನ ಮಾವ ಅದನ್ನು ನೋಡಿ ನನಗೆ ಡ್ರಾಯಿಂಗ್ ಎಲ್ಲ ಕಲಿಸ್ತಾ ಬಂದರು. ಡ್ರಾಯಿಂಗಿಗೆ ಫಸ್ಟ್ ಅವರೇ ನನಗೆ ಹೆಲ್ಪ್ ಮಾಡಿದ್ದು. ಅದಾದಮೇಲೆ ಡ್ಯಾನ್ಸಲ್ಲಿ ನನ್ನ ಅಮ್ಮನಿಗೆ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್, ಮತ್ತು ನನಗೆ ಡ್ಯಾನ್ಸ್ ಕಲಿಸ್ಬೇಕಂತಿತ್ತು. ನನ್ನ ಫಸ್ಟ್ ಡ್ಯಾನ್ಸ್ ನನ್ನ ಅಮ್ಮನೇ ಕಲಿಸಿದ್ದು. ಅದಾದಮೇಲೆ ಮತ್ತೆ ನನ್ನ ತಂದೆ ಎಲ್ಲಿ ಪ್ರೋಗ್ರಾಮ್ ಇದ್ದು ಎಷ್ಟು ಲೇಟಾಗಿ ಹೋದರೂ ಅವರು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಎಷ್ಟು ದೂರ ಇದ್ದರೂ ಸಹ ಅವರೇ ನನ್ನ ಕರ್ಕೊಂಡು ಹೋಗೋದು. ಹಾಗೆ ಇವರು ನನ್ನ ಫ್ಯಾಮಿಲಿಯ ನನ್ನ ಬೆನ್ನೆಲುಬು. ಮತ್ತು ಭಜನೆಗೆ ನನಗೆ ಫಸ್ಟ್ ಚಾನ್ಸ್ ಮಾಡಿಕೊಟ್ಟದ್ದು ಪೆರ್ಲದ ರಮೇಶ್ ಅಣ್ಣ ಅಂತ. ಅವರಿಂದಾಗಿ ನಾನು ಭಜನೆಯಲ್ಲಿ ಗುರುವಾಗಿ ಅಂತ ಬಂದದ್ದು. ನಾನು ಅಷ್ಟು ತನಕ ಸ್ಟೂಡೆಂಟ್ ಆಗಿದ್ದೆ. ಬೆಂಗಳೂರಿಗೆ ಹೋಗುವಾಗ ಅವರು ನನಗೆ ಪರಿಚಯ ಆದದ್ದು. ಅವರು ನನ್ನ ಬಗ್ಗೆ ಕೇಳಿದರು, ಮತ್ತು ಪೆರ್ಲಕ್ಕೆ ಕಲಿಸಲಿಕ್ಕೆ ಬರ್ಬೋದಾ ಅಂತ ಕೇಳಿದರು. ನಂತರ ನಾನು ಅಲ್ಲಿಂದ ಭಜನೆಯ ಜರ್ನಿ ಸ್ಟಾರ್ಟ್ ಮಾಡಿದೆ. ಮೋನಿಶ್ ಅವರು ಹೇಳಿದರು, ಈ ಎಲ್ಲ ಒಂದು ನನ್ನ ಯಶಸ್ಸಿಗೆ ಕಾರಣಕರ್ತರಾದವರು ನನ್ನ ತಂದೆ ಲೋಕೇಶ್ ಅವರು ಅಂತ. ಸೊ ಅವರನ್ನು ಕರ್ಕೊಳ್ಳುವ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಮಗೆ ಪಂಡೇರು ಎನ್ನ ಮಾತ ಒಂದು ಯಶಸ್ಸು ಕಾರಣ ಎನ್ನ ಫ್ಯಾಮಿಲಿ ಎನ್ನ ಅಮ್ಮೇರು ಅಮ್ಮ ಅಂದು ಪಂಡೇರು ಖುಷಿ ಅಂಡ್ ಸರ್ ಈರು ದಾದ ಅಂತಂದಿಲ್ಲ ಸರ್. ನಾನು ಟೂ ವೀಲರ್ ಮೆಕ್ಯಾನಿಕ್ ಅದೊಂದು ಗ್ಯಾರೇಜ್ ಒಂದು ಒಲ್ಪ ಸರ್ ವಿಟ್ಲಾಡ್ ಸಿದ್ಧಿವಿನಾಯಕ ಟವರ್ಸ್ ಸ್ಪೇರ್ಸ್ಲ ಗ್ಯಾರೇಜ್ ಸರ್. ಈರ್ನ ಮಗೆ SSLC ಕಲ್ಪೊಂದಿಪ್ಪನ ಐತೆ ಕಲ್ತೊಂದಿಪ್ಪನ SSLC ಅಂಡಲ ಆರ್ನ ಒಂಜಿ ಪ್ರತಿಭೆ ಎಂಚಿತ್ತನ ಪಂಡ ಒಂಜಿ ಉತ್ತೀರ್ಣ ಸ್ಥಾನಕ್ಕೆ ಒಪ್ಪನ ಮಾತ ಲಕ್ಷಣಲ್ಲ ಇರೆಗ್ ಮನಸ್ಸು ಒಂಜಿ ಎಂಚ ಒಂದು ಈ ಒಂದು ಸಂದರ್ಭ ಅನ್ಪನ ಮಸ್ತ್ ಖುಷಿ ಅವನೊಂದು ಮಾತ ಪನ್ನಗ ಮಾತ ಬಗ್ಗೆ ಪ್ರತಿಭೆಡ್ಲುಲ್ಲೇ ಅಂಚದಕ್ಕೆ ಮಾತೆಲ್ಲ ಖುಷಿ ಅವನು. ಈ ಶಾಲೆಡ್ ಆಡ್ ಫ್ಯಾನ್ಸಿ ಡ್ರೆಸ್ ಸೈಡ್ ಕಾಂಪಿಟೇಷನ್ ಪ್ರತಿ ಇಟ್ಲ ವರ್ಷಲ್ಲ ಫಸ್ಟ್ ಆಯ್ನಿ ಮಾತ ವಿಷಯ ಉಂಡು ಪ್ರತಿಭೆ ಉಂಡು. ಅಂಚದೆ ಎಂಕ್ಲು ಪ್ರೋತ್ಸಾಹ ಕೊರೊಂದಿಲ್ಲ. ಕೆಲವು ಜನ ಪನ್ಪೇರಿ ನಿಕ್ಲೆ ಸ್ಕೂಲ್ ಬಂಗಾ ಪೂಜಾ ಜೋಕ್ಲೆ ದಾಯಗ ಅಂಚೆ ಕಡಪರು ಎಂಕ್ಲೆ ಈ ತ್ರೇಡ್ ಅಂಚ ಆತಜಿ ಈ ಸರಿ SSLC ನನ್ನ ತೂಡತ್ತದ ಅದೊಂದು ಅಂಚದ ಎಂಕ್ಲು ಎಲ್ಲಿ ಅಪ್ಪನಾಗ ಏನು ಮನ್ಪೇರ ಆತಜಿ ಅಂಚ ಮಗ ನಟ್ಟು ಅಂತ ತೂವೊಂದಿಲ್ಲ ಎಂಕ್ಲೆಗ್ ಬತ್ತನ ಒಂದು ಜೋಕ್ಲೆಗ್ ಬರ್ಲಿ ಬಂದು ಉದ್ದೇಶ ಆಕ್ಲೆಗೆ ಪ್ರೋತ್ಸಾಹ ಕೊರೋದಿಲ್ಲ ಆತ. ನಾನು ಎನ್ನ ಜೋಕ್ಲಿಂದ ಅತ್ತೆ ಬೇತೆಯರ ಜೋಕ್ಲು ಬರ್ಬೇಕು ಅಕ್ಲೇನಲ್ಲೇ ತಂದು ಹೋಗ್ತೆ ಅವು ಏನು ತೂತೆ ಸರ್. ಅಲ್ಲಿ ಪ್ರಾಕ್ಟೀಸಿಗೆ ಬಂದಾಗಲ್ಲ ಇರಲ್ಪ ಇತ್ತನೇನೇನು ಗೋಷ್ಠಿ ಅಂತ ತೂತಲ್ಲ ತುಂಬು ತಿಂಗಳ ಕ್ಲಾಸ್ ವರ್ಮ ಭಜನೆ ಜೋಕ್ಲಿಗೆ ಇಲ್ಲಲ್ಲ ಭಜನೆ ಮಂತೊಂದು ಇಜ್ಜೆ ಮನಂತಾರೆ ಎಂಗ್ಲು ಅಂತ ಬಯ್ಯ ಒಂಜಿ ಭಜನೆ ಅಲ್ಲ ಫಲ್ಲೇನು ಅಂಚೆ ಇತ್ತ ಸಾಧಾರಣ ಜೋಕ್ಲಕ್ಕೆ ಏನಕ್ಕೆ ಭಜನೆ ಇಲ್ಲಲ್ಲ ಪ್ರತಿ ಇಲ್ಲಲ್ಲ ಭಜನೆ ಅವನೊಂದು ಅಂಚಿನ ಅದು ಎಂಕ್ಲಿಗೆ ಭಜನೆ ಹಿಡಿದು ಜೋಕ್ಲೆ ಸಂಸ್ಕಾರ ಬರ್ಪು ನಾವು ನಂಬಿಕೆ ಅವನ ಎಂಗ್ಲು ತೂವನಿಲ್ಲ ಏನು ಮಗಕ್ಕೆ ಪೋಯಿನಲ್ಲಿ ಪೂರೈಚ ಪ್ರಶಸ್ತಿ ಪುರಸ್ಕಾರಲು ಇಜ್ಜಂಡ ಸನ್ಮಾನಲು ಇಜ್ಜಂಡ ಒಂಜಿ ಸ್ಮರಣಿಕೆ ಆಯ್ತು ಕೊರ್ಪಿನ ಅಂಚಿನ ಪೂರ ಇಪ್ಪುಂಡು ಅಂಚಿತ್ತನ ಒಂಜಿ ಅಂದಾಜಾತ್ ಇತ್ತೆ 10ನೇ ಕ್ಲಾಸ್ ಓದುನ 10ನೇ ಕ್ಲಾಸ್ ಆಂಡಲ ಮಂತಿನಂಚಿನ ಪ್ರತಿಭೆ ಅತ್ಯುತ್ತಮ ಅಂದು ಪನೊಲಿ ಒಂಜಿ ಅಂದಾಜಾತ್ ಏತು ತಿಕ್ಕು ತಿಪ್ಪುಂಡು 200 ಮಿತ್ತುಂಡು ಪೂರ ಪ್ರಶಸ್ತಿ ಪತ್ರ ಪೂರ ಅಂಡ ಜಾಸ್ತಿ ಉಂಡು ಸ್ಮರಣಿಕೆನೆ ಸಾಧಾರಣ 200 ತಿಕ್ಕುಂಡು. ಅಂದು ಈ ಒಂದು ಸಂಸ್ಥೆ ಇಲ್ಲಿ 115 ಮಕ್ಕಳಿಗೆ ಕುಣಿತ ಭಜನೆಯನ್ನು ಹೇಳಿಕೊಡುವಂಥದ್ದು. ಈ 115 1015 ಆಗಲಿ 1015 10,015 ಆಗಲಿ ಅಂತ ಕೇಳ್ಕೊಳ್ತಾ ಸಂಪೂರ್ಣ ಸಹಕಾರ ಶ್ರೀ ವಿಷ್ಣುಮೂರ್ತಿ ಯುವಕ ವೃಂದ ರಿಜಿಸ್ಟರ್ ವಿಷ್ಣುನಗರ ಕುಂಡಡ್ಕ. ತಮ್ಮ ಡೇಟ್ ಯಾವಾಗ ಕುಣಿತ ಭಜನೆ ಬೇಕು ಅಂತ ಹೇಳುವಂಥದ್ದು ಇರ್ತದೆ. ಆ ಡೇಟನ್ನು ಹೇಳಿ ಅವರು ನೋಂದಣಿ ಮಾಡ್ಕೊಳ್ತಾರೆ. ವ್ಯವಸ್ಥೆಗಳನ್ನೆಲ್ಲ ಅವರೇ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕಾಣುವಂಥ ಹಾಗೆ ಸ್ಕ್ರೀನಲ್ಲಿ ರನ್ನಿಂಗ್ ಆಗ್ತಿರುವಂಥ ನಂಬರಿಗೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ವೀಕ್ಷಕರಿಗೆ ಧನ್ಯವಾದಗಳು. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನೀವು ನೋಡ್ತಿದ್ದೀರಾ ಶಾಮ್ಸ್ ಟ್ರಾವೆಲೋಗ್ರಫಿ ಚಾನಲ್. ಥ್ಯಾಂಕ್ ಯು.